ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅದರಲ್ಲೂ ಇವಾಗಿರೋ ಚಿನ್ನದ ರೇಟ್ ನೋಡ್ತಾ ಇದ್ದರೆ ಹೇಗಪ್ಪ ತೊಗೊಳ್ಳೋದು ಅನಿಸ್ಬಿಟ್ಟಿದೆ. ದಿನೇ ದಿನೇ ಹೆಚ್ಚಾಗ್ತೀರಾ ಚಿನ್ನದ ರೇಟ್ ನೋಡ್ತಾ ಇದ್ದರೆ ಹೆಂಗೆ ತೊಗೊಳ್ಳೋದು ನಾವು ಮುಂದೆ ಅನಿಸ್ಬಿಟ್ಟಿದೆ ಅಲ್ವಾ ಫ್ರೆಂಡ್ಸ್. ಸೊ ಲಾಂಗ್ ಚೈನ್ ಬೆಲೆ ಇವತ್ತು ಒಂದು 40 ಗ್ರಾಮ್ಸ್ ನೀವು ತೊಗೋಬೇಕು ಅಂದರೆ ಆಲ್ಮೋಸ್ಟ್ 4 ಲಕ್ಷದವರೆಗೂ ನಾವು ಸ್ಪೆಂಡ್ ಮಾಡಬೇಕು ಅನ್ನೋ ಬೇಜಾರು. ಸೊ ಯಾಕೆ ಬೇಜಾರು ಮಾಡ್ಕೋತೀರಾ? ಚಿನ್ನ ಇಲ್ಲದೆ ಇದ್ದರೆ ಏನಂತೆ, ಚಿನ್ನದ ಥರನೇ ಕಾಣುವಂತಹ ಬ್ಯೂಟಿಫುಲ್ ಆದ ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಸೊ ಎಲ್ಲನೂ ಒಂಥರ ಯುನಿಕ್ ಮ್ಯಾಚ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಾನು ವಿತ್ ಪ್ರೈಸ್, ನಾಟ್ ವೇಟ್, ಪ್ರೈಸ್ ಸಮೇತನೇ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿಕ್ ಅಂತ ಅನಿಸ್ಬೋದು. ಸೊ ಪ್ಲೀಸ್ ಯಾರು ನನ್ನ ಚಾನಲ್ನ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಸೊ ಬನ್ನಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಇದರಲ್ಲಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಿ ಹೇಗೆ ಕಾಣಿಸ್ಬೋದು ಅಂತ. ಸೊ ಎಲ್ಲ ಕಾಸಿಂದು ನಾನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ನೆಕ್ಲೇಸು ಮತ್ತು ಇದು ಎರಡೂ ಒಂದೇ ಥರ ಇದೆ. ಸೊ ಇದೊಂಥರ ಬ್ರೈಡಲ್ ವೇರ್ಗೂ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ಬ್ಯೂಟಿಫುಲ್ ಆದ ಕಾಸಿನ ಸರ ನೋಡಿ, ಯಾರಿಗೂ ಗೊತ್ತಾಗಲ್ಲ, ಸೇಮ್ ಚಿನ್ನದ ಥರನೇ ಇದೆ. ಈವನ್ ನಾವು ಇದನ್ನು ಮದುವೆಗಳಿಗೆ, ಫಂಕ್ಷನ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಆಮೇಲೆ ಬೆಳ್ಳಿದೇನು ಅಂದರೆ ನೀವು ಕೊಡೋಕ್ಕೋದ್ರೂ ಸೇಮ್ ಅದೇ ಪ್ರೈಸ್ಗೆ ತೊಗೋತಾರೆ, ಸೇಮ್ ಚಿನ್ನದ ಥರನೇ. ಸೊ ಅದೇನು ವೇಸ್ಟ್ ಏನಾಗಲ್ಲ. ಸೊ ಇವಾಗ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಇದು ನಕ್ಷಿ ಪ್ಯಾಟ್ರನ್ನಲ್ಲಿದೆ. ಮಧ್ಯ ಲಕ್ಷ್ಮೀದು ಬಂದು ಸುತ್ತಲೂ ನಿಮಗೆ ಇದು ಪಿಕಾಕ್ದು ಡಿಸೈನ್ ಬಂದಿದೆ ಅದರಲ್ಲಿ. ಆಮೇಲೆ ಅದರಲ್ಲಿ ನಿಮಗೆ ಗ್ರೀನ್ ಕಲರ್ ಬೀಡ್ಸು ಎಲ್ಲನೂ ಆ್ಯಡ್ ಮಾಡಿದ್ದಾರೆ ಅದರಲ್ಲಿ. ಮತ್ತು ಇವಾಗ ನಾನು ಫಸ್ಟ್ ತೋರಿಸಿದ್ನಲ್ಲ ಆ ಥರ ಕಾಸಿಂದು ಇದು ಪ್ಯಾಟ್ರನ್, ಇದು ಒಂದು ನಿಮಗೆ 11,000ವರೆಗೂ ಬರುತ್ತೆ. ಮತ್ತು ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ನೆಕ್ಲೆಸ್, ಆವಾಗಲೇ ನಾನು ಹೇಳಿದ್ನಲ್ಲ ಅದರಲ್ಲಿ ಕೋರಲ್ ಇದೆ ಮತ್ತು ಗ್ರೀನ್ ಬೀಡ್ಸ್ ಇದೆ, ಪರ್ಲ್ ಇದೆ. ಸೊ ಅದು ನಿಮಗೆ ಒಂದು 8,000ವರೆಗೂ ಆಗುತ್ತೆ ಮೇಲ್ಗಡೆ ಹಾಕಿರೋ ನೆಕ್ಲೆಸ್ಸು. ಮತ್ತು ಇದರಲ್ಲಿ ಚಿನ್ನಕ್ಕೆ ಏನು ಯೂಸ್ ಮಾಡ್ತಾರೋ ಅದೇ ಜೆಮ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಒಂಥರ ರೂಬಿ ಥರ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಒರ್ಜಿನಲ್ಲೇ ಚಿನ್ನಕ್ಕೆ ಏನು ಹಾಕ್ತಾರೋ ಅದನ್ನೇ ಯೂಸ್ ಮಾಡಿರೋದು. ಸೊ ಆ ಒಂದು ಲಾಂಗ್ ಚೈನು 21,000 ಆಗುತ್ತೆ. ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಹತ್ರದಿಂದ. ಸೊ ನೆಕ್ಲೇಸು ನಿಮಗೆ ಒಂದು 8,000ವರೆಗೂ ಬರುತ್ತೆ. ಇದು 8,000, 9,000 ಆ ಥರ ಇದೆ. ಮತ್ತು ಈ ಲಾಂಗ್ ಚೈನು ಹಾರ ಏನಿದೆ ಇದು 21,000ಅಲ್ಲಿ ಬರುತ್ತೆ. ಸೊ ಇವಾಗಿರೋ ರೇಟಲ್ಲಿ ನಾವು ಚಿನ್ನದ್ದು ತೊಗೋಬೇಕು ಅಂದರೆ 8 ಲಕ್ಷ ಆಗುತ್ತೆ. ಈ ಥರ ಒಂದು ನೆಕ್ಲೇಸು ಮತ್ತು ಹಾರ ತೊಗೋಬೇಕು ಅಂದರೆ ಅದ್ರ ಬದಲು ನಾವು ಈ ಥರ ಬೆಳ್ಳಿದೆ ತೊಗೊಂಡ್ರೆ ಚೀಪ್ ಆ್ಯಂಡ್ ಬೆಸ್ಟ್ 20-30,000ಗೆಲ್ಲ ಫುಲ್ ಸೆಟ್ ಆಗೋಗುತ್ತೆ. ಮತ್ತು ಈ ಒಂದು ಸರ ನೋಡಿ 16,000 ಆಗುತ್ತೆ. ಇದು ಪರ್ಲ್ ಮತ್ತು ಲೈಟ್ ಗ್ರೀನ್ ಬೀಡ್ಸ್ ಹಾಕಿದ್ದಾರೆ ಇದನ್ನು. ಮತ್ತು ಇದು ಬರೀ ಪರ್ಲ್ ಮತ್ತು ಚಿನ್ನದ ಗುಂಡುಗಳ ಥರನೇ ಕಾಣಿಸುವಂತಹ ಬೆಳ್ಳಿ ಸರ. ಇದು ಪಾಲಿಷ್ ಮಾಡಿರ್ತಾರೆ. ಇದು ಆ್ಯಕ್ಚುಲಿ ಒಂದು 6 ಇಯರ್ಸ್ವರೆಗೂ ನಿಮ್ಗೇನೂ ಆಗಲ್ಲ ಅದು. ಮತ್ತು ಇದು 3 ಲೇಯರ್ದು ಸರ. ಇದು ಇದರಲ್ಲಿ ನಿಮಗೆ ಕೋರಲ್ ಇದೆ, ಗ್ರೀನ್ ಕಲರ್ದೆಲ್ಲ ಮಿಕ್ಸ್ ಮಾಡಿದ್ದಾರೆ. ಮತ್ತು ಇದು ಪರ್ಲ್ದು ಲಾಂಗ್ ಸರ ತೋರಿಸ್ತಾ ಇದ್ದೀನಿ. ಇದೊಂದು 7,000ವರೆಗೂ ಆಗುತ್ತೆ ನಿಮಗೆ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಲ್ಲನೂ ಅದರದ್ದು ರೇಟ್ ಸಮೇತ ನಾನು ಹೇಳ್ತಾ ಇದ್ದೀನಿ, ಪ್ರೈಸ್ ಸಮೇತ. ಸೊ ಈ ಒಂದು ನೆಕ್ಲೆಸ್ ನಿಮಗೆ 5,000ವರೆಗೂ ಆಗುತ್ತೆ. ಮತ್ತು ಈ ಒಂದು ನೆಕ್ಲೆಸ್ ನಾನು ವೇರ್ ಮಾಡಿ ತೋರಿಸಿದ್ನಲ್ಲ ಆವಾಗಲೇ, ಕೋರಲ್ಲು, ಗ್ರೀನ್ದು ಮತ್ತು ಪರ್ಲ್ ಬಂದಿದೆ ಅಂತ, ಇದು 8,000ವರೆಗೂ ಆಗುತ್ತೆ ನಿಮಗೆ. ಮತ್ತು ಈ ಒಂದು ಗುಂಡುಗಳದ್ದು ಸರ ಇದು ನಿಮಗೆ 4,000 ಆ ಥರ ಬರುತ್ತೆ. ಮತ್ತು ಈ ಒಂದು ನೆಕ್ಲೆಸ್ಸು ನಿಮಗೆ 9,000ಅಲ್ಲಿ ಬರುತ್ತೆ. ಇದೆಲ್ಲ ತೂಕದ ಮೇಲೆ ಡಿಪೆಂಡು. ವೆಯ್ಟ್ ಜಾಸ್ತಿ ಇದ್ದರೆ ಜಾಸ್ತಿ ದುಡ್ಡು, ಕಡಿಮೆ ಇದ್ದರೆ ಕಡಿಮೆ ದುಡ್ಡು. ಇದು ಒಂದು 8,000ವರೆಗೂ ಆಗುತ್ತೆ ನಿಮಗೆ. ಮಾವಿನಕಾಯಿ ಶೇಪಲ್ಲಿ ಬಂದಿದೆ, ನೋಡೋಕ್ಕೆ ಸೇಮ್ ಚಿನ್ನದ ಥರನೇ ಇದೆ, ತುಂಬ ಕ್ಯೂಟಾಗಿದೆ ಅದು. ಮತ್ತು ಈ ಒಂದು ನಕ್ಷಿ ನೆಕ್ಲೆಸ್ಸು ನಿಮಗೆ 8,900 ಅಂದರೆ 9,000 ಬರುತ್ತೆ. ಸೊ ಎಲ್ಲ ನೀವು ನಂದು ಚಾನಲ್ ಹೆಸ್ರು ಹೇಳಿದ್ರೆ, ತೇಜು ಯೂಟ್ಯೂಬಿಂದ ಬಂದಿದ್ದೀವಿ ಅಂದರೆ ಅವರೊಂದು 10%ವರೆಗೂ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು ನನ್ನ ಹೆಸರು ಹೇಳಿ ಬೇಕಾದ್ರೆ ಅವ್ರ ಶಾಪಲ್ಲಿ ನೀವು ತೊಗೋಬೋದಾಗಿದೆ. ಸೊ ನನ್ನ ಹೆಸರು ಹೇಳಿ, ತೇಜು ಅವ್ರ ಕಡೆಯಿಂದ ಬಂದಿರೋದು ಯೂಟ್ಯೂಬ್ ಅಂದರೆ ಅವರೊಂದು 10%ವರೆಗೂ ಲೆಸ್ ಮಾಡ್ತೀನಿ ಮೇಡಮ್ ಅಂತ ಅಂದಿದ್ದಾರೆ. ಸೊ ಇವಾಗ ನೋಡಿ ಈ ಒಂದು ಲಾಂಗ್ ಚೈನು ನಿಮಗೆ 16,000ವರೆಗೂ ಬರುತ್ತೆ. ಇದು
ಒಂದೊಂದು ಥರ ಇದೆ. ಈ ಈ ಹಾರ ನೋಡಿ, ನಾನು ಆವಾಗಲೇ ಹಾಕ್ಕೊಂಡು ತೋರಿಸಿದ್ನಲ್ಲ, ಇದೊಂದು 17,000ವರೆಗೂ ಬರುತ್ತೆ. ಆ್ಯಕ್ಚುಲಿ ನೀಟಾಗಿ ಕೂರುತ್ತೆ. ಅದು ನಾನು ಹಾಕಿದ್ನಲ್ಲ, ತುಂಬಾ ಚೆನ್ನಾಗಿದೆ ಅದು. ಒಂಥರ ಕಾಸ್ಟ್ ಥರ. ಇವಾಗ ನಾವು ಚಿನ್ನದಲ್ಲಂತೂ ತೊಗೊಳಕ್ಕಾಗಲ್ಲ, ತುಂಬ ರೇಟ್ ಅಲ್ವಾ. ಅಟ್ಲೀಸ್ಟ್ ಬೆಳ್ಳಿನಲ್ಲಿ ಈ ಥರ ತೆಗೆದಿಟ್ಕೋಬೋದು. ಆಮೇಲೆ ಮದುವೆಗಳಲ್ಲೆಲ್ಲ ಇಮಿಟೇಷನ್ ಜ್ಯುವೆಲ್ರಿ ಹಾಕೋದ್ಕಿಂತ ಈ ಥರ ಸಿಲ್ವರ್ ಜ್ಯುವೆಲ್ರಿನೇ ಉಪಯೋಗಿಸೋದು ಒಳ್ಳೆಯದು. ಬಿಕಾಸ್ ಇದು ನಮಗೆ ಯೂಸ್ಫುಲ್ ಆಗಿರುತ್ತೆ, ಮುಂದಿನ ಜನ್ರೇಷನ್ವರೆಗೂ ಯೂಸ್ ಆಗುತ್ತೆ. ಯಾಕೆಂದರೆ ಅದು ವೈಟ್ ಆದ್ರೂ ಒಂದು 6 ವರ್ಷ ಬರುತ್ತೆ ನಿಮಗೆ. ವೈಟ್ ಆಗ್ತಾನೂ ಅದು ನೀವು ಪಾಲಿಷ್ ಮಾಡಿಸ್ತಾ ಇರ್ಬೋದು. ಅದೇ ನೀವು ಇಮಿಟೇಷನ್ ಜ್ಯುವೆಲ್ರಿನಲ್ಲಿ ಆ ಥರ ಆಗಲ್ಲ. ಬೆಳ್ಳಿ ಚಿನ್ನ ಯಾವತ್ತಿದ್ರೂ ಶ್ರೇಷ್ಠ ಅಲ್ವಾ. ಸೊ ನಾವು ಚಿನ್ನದ ಥರನೇ ಕಾಣಿಸುವಂಥ ಬೆಳ್ಳಿ ಆಭರಣಗಳನ್ನ ಧರಿಸಿದ್ರೆ ಇದಕ್ಕಿಂತ ಒಳ್ಳೇದು ಇನ್ನೇನು ಹೇಳಿ. ಸೊ ಇವಾಗ ನೋಡಿ ಬನ್ನಿ, ಇದು ಮಣಿಗಳನ್ನ ಬಳಸಿ, ಅಂದರೆ ಈ ಕೋರಲ್ದಿದೆ, ಆಮೇಲೆ ಬೀಡ್ಸ್ಗಳದ್ದು ಸರ ಬರುತ್ತಲ್ಲ ಆ ಥರದ್ದು ತೋರಿಸ್ತಾ ಇರೋದು. ಸೊ ಇದರಲ್ಲಿ 4,000 ಹಿಂದೆ ಹಿಡಿದು 17,000ವರೆಗೂ ಬರುತ್ತೆ ಈ ಥರ ಸರಗಳು. ಸೊ ಫಸ್ಟ್ ಲೈನ್ ನೀವು ನೋಡ್ತಿರಲ್ಲ, ಅದೆಲ್ಲ ಒಂದು 7,000, 8,000, 9,000 ಆ ಥರ ಇದೆ. ಸಿಂಪಲ್ ಆಗಿರೋದೆಲ್ಲ ಒಂದು 4,000ದಲ್ಲಿ ಸಿಗುತ್ತೆ. ಇದೆಲ್ಲ 17,000ವರೆಗೂ ಬರುತ್ತೆ. 16,000, 17,000. ಇದು 16,000ದಲ್ಲಿದೆ ನೋಡಿ. ಅಂದರೆ ಅದು ತೂಕದ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಉಪಯೋಗಿಸಿರೋ ಬೀಡ್ಸ್ ಅಕಸ್ಮಾತ್ ಜಾಸ್ತಿ ವೆಯ್ಟ್ ಇದ್ದರೆ ಅದು ತೂಕ ಜಾಸ್ತಿ ಬರುತ್ತೆ. ಎಲ್ಲ ಕಲರ್ಸು ಇದೆ. ನೀವು ಯಾವ ರೇಷ್ಮೆ ಸ್ಯಾರಿಗೆ, ನಿಮ್ಮ ಡ್ರೆಸ್ಗೆ, ಎಲ್ಲದಕ್ಕೂ, ಸಿಲ್ಕ್ ಸ್ಯಾರಿ ಆಗಿರ್ಬೋದು, ಕಾಟನ್ ಸ್ಯಾರಿ ಆಗಿರ್ಬೋದು, ಎಲ್ಲದಕ್ಕೂ ಯೂಸ್ಫುಲ್ ಆಗಿದೆ ಇದು. ಆಮೇಲೆ ಸೇಮ್ ಚಿನ್ನದ ಥರನೇ ಕಾಣಿಸುತ್ತೆ ನಿಮಗೆ. ಅದು ಒಂದು 6 ವರ್ಷದವರೆಗೂ ಇರುತ್ತೆ. ಈ ಥರ ಕವರಲ್ಲಿ ಇಟ್ಟರೆ ನೀವು, ಪ್ಲಾಸ್ಟಿಕ್ ಕವರಲ್ಲಿ, ಸೊ ತುಂಬ ವರ್ಷ ಅದು ಯೂಸ್ ಆಗುತ್ತೆ ನಿಮಗೆ. ಬೇಗ ಅದು ಕಪ್ಪಾಗಲ್ಲ. ಪರ್ಫ್ಯೂಮ್ ಎಲ್ಲ ಹಾಕಕ್ಕೆ ಹೋಗ್ಬಿಡಿ. ಪರ್ಫ್ಯೂಮ್ ಹಾಕಿದ್ರೆ ಅದು ಬೇಗ ಅದ್ರ ಕಲರ್ ಚೇಂಜ್ ಆಗುತ್ತೆ. ಸೊ ಪರ್ಫ್ಯೂಮ್ ಹಾಕದೇ ನೀವು ಹಾಗೆ ಕವರಲ್ಲಿ ನೀಟಾಗಿ ಇಟ್ಬಿಟ್ರೆ ಫಂಕ್ಷನ್ ಮುಗಿದ ತಕ್ಷಣ ಅದು ಆರಾಮಾಗಿ ನೀವು ಒಂದು 6 ವರ್ಷದವರೆಗೂ ಯೂಸ್ ಮಾಡ್ಬೋದು. ಆಮೇಲೆ ಅದು ಕಲರ್ ವೈಟ್ ಬಂದ್ರೂ ನೀವು ಮತ್ತೆ ಪಾಲಿಷ್ ಹಾಕ್ಸ್ಬೋದು, ಮತ್ತೆ ಇನ್ನೊಂದು 6 ವರ್ಷ ಬರುತ್ತೆ ನಿಮಗೆ. ಸೊ ಎಲ್ಲ ಫಂಕ್ಷನ್ಸ್ಗೂ ಯೂಸ್ ಮಾಡ್ಬೋದು. ನೋಡೋಕ್ಕೂ ಚೆನ್ನಾಗಿರುತ್ತೆ, ಚಿನ್ನದ ಥರನೇ ಇರುತ್ತೆ ಅಲ್ವಾ. ಸೊ ಯಾಕೆ ಎಲ್ಲ ಚಿನ್ನನೇ ತೊಗೋಬೇಕು ಅಂತ. ಅದು ಇವಾಗ ಎಷ್ಟು ರೇಟ್ ಜಾಸ್ತಿ ಆಗ್ತಾಯಿದೆ. ಅಫೋರ್ಡ್ ಮಾಡೋಕ್ಕಾಗೋರು ತೊಗೋಬೋದು ಚಿನ್ನ, ಬಟ್ ಎಲ್ಲರಿಗೂ ನಾನು ಹೇಳ್ತಾ ಇರೋದು. ಸೊ ಕೆಲವ್ರಿಗೆ ಆಸೆ ಇರುತ್ತೆ, ತೊಗೊಳಕ್ಕಾಗಲ್ಲ ಅಲ್ವಾ, ಅವರೆಲ್ಲ ಬೆಳ್ಳಿದೂ ಚಿನ್ನದ ಥರನೇ ಕಾಣಿಸುತ್ತಲ್ಲ. ಸೊ ಫಂಕ್ಷನ್ಗೆ ಹಾಕ್ಕೊಂಡೋಗಿ ಯಾರು ಕೇಳಿದ್ರೆ ಚಿನ್ನದ್ದೇ ಅಂತಲೇ ಹೇಳಿ, ಯಾರಿಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಈ ಸರಗಳೆಲ್ಲ ನೋಡಿ 6,000, 7,000ದಲ್ಲಿತ್ತು. ಅದು ನಾನು ತೋರಿಸಿನಲ್ಲ, ಈ ಬೀಡ್ಸ್ದು ಇವಾಗ ತೋರಿಸ್ತಾ ಇದ್ದೀನಲ್ಲ, ಅದೆಲ್ಲ 6,000, 7,000 ಇದೆ. ಮತ್ತು ಈ ಒಂದು ಪರ್ಲ್ದು ಬಂದಿದೆಯಲ್ಲ, ಇದು 21,000 ಇದು ಆ ಥರ ಬರುತ್ತೆ. ಮತ್ತು ಈ ಒಂದು ಸರ ನಿಮಗೆ 16,000ದಲ್ಲಿ ಬರುತ್ತೆ. ಮಧ್ಯ ಒಂದು ಪೆಂಡೆಂಟ್ ಬಂದಿದೆಯಲ್ಲ, ತುಂಬ ಚೆನ್ನಾಗಿದೆ ಬೀಡ್ಸ್ ಸರ. ಆ ಥರ ನೀವು ಚಿನ್ನದಲ್ಲಿ ಮಾಡಿಸ್ಬೇಕು ಅಂದರೆ 50 ಗ್ರಾಮಿಂದ 60 ಗ್ರಾಮ್ ಅಂತೂ ಬೇಕು. ಮತ್ತು ಇದು ನೋಡಿ 3 ಲೇಯರ್ದು 4,000ದಲ್ಲಿದೆ. ಮಣಿಗಳದಿದೆಯಲ್ಲ, ಮುತ್ತಿಂದು ಸರಾನ ನಾ ಹೇಳ್ತಾ ಇರೋದು. ಮತ್ತು ಈ ಒಂದು ಸರ ನೋಡಿ 13,000ದಲ್ಲಿ ಬರುತ್ತೆ. ಇದು ನಿಮಗೆ ವಿತ್ ಚೈನ್ ವಿತ್ ಪೆಂಡೆಂಟ್, ಅದು ಎಲ್ಲ ಸೇರಿ 13,000 ಆಗುತ್ತೆ. ಇಮಿಟೇಷನ್ ಜ್ಯುವೆಲ್ರಿಲಿ ಏನಪ್ಪ ಅಂದರೆ ಒಂದು ಸಲ ತೊಗೊಂಡ್ರೆ ಕಪ್ಪಾಗ್ಬಿಡುತ್ತೆ, ಬಟ್ ಇದು ಎವರ್ ಗ್ರೀನ್, ನಿಮಗೆ ಯಾವತ್ತಿದ್ರೂ ಯೂಸ್ ಆಗುತ್ತೆ. ಇದು ನೋಡಿ 3 ಲೇಯರ್ದು 19,000 ಆಗುತ್ತೆ ನಿಮಗೆ. ಅಂದರೆ ಯಾವಾಗಲೂ ಯೂಸ್ ಮಾಡ್ತಾ ಇರ್ಬೋದು ನೀವು. ಮತ್ತು ಈ ಒಂದು ಸರ ನೋಡಿ, ಒಂಥರ ರೆಡ್ ಕಲರ್ ಬಂದಿದೆ, ಪರ್ಲ್ ಆ್ಯಡ್ ಆಗಿದೆ. ಇದು 11,000ದಲ್ಲಿದೆ. ಮತ್ತು ಈ ಒಂದು ಲಾಂಗ್ ಮಣಿ ಸರ, ಬೀಡೆಡ್ ಜ್ಯುವೆಲ್ರಿ ಅಂತಾರಲ್ಲ, ಸೊ 11,000ದಲ್ಲಿದೆ. ಮತ್ತು ಇದು 7,000 ಆಗುತ್ತೆ, 7,000 ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಒಂಥರ ಬ್ಯೂಟಿಫುಲ್ ಆದ ಯೂನಿಕ್ ಪ್ಯಾಟ್ರನ್ನೇ ನಾನು ತೋರಿಸಿರೋದು. ಸೊ ನೀವು ನನ್ನ ಹೆಸರು ಹೇಳಿ ಅಲ್ಲಿ ಯೂಟ್ಯೂಬ್ ಕಡೆಯಿಂದ ತೇಜು ಅವರು ಹೇಳಿರೋದು, ರೆಫರ್ ಮಾಡಿರೋದು ಅಂತ ಹೇಳಿದ್ರೆ ನಿಮಗೆ 10%ವರೆಗೂ ಲೆಸ್ ಮಾಡ್ತಾರೆ. ಇಲ್ಲಾಂದರೆ ಅವ್ರು ಬರೀ ಅಷ್ಟೇ ಹೇಳ್ತಾರೆ ಅದ್ರ ಪ್ರೈಸ್. ಇವಾಗ ಗೊತ್ತಲ್ಲ, ಚಿನ್ನ ಬೆಳ್ಳಿದೆಲ್ಲ ಜಾಸ್ತಿನೇ ಇದೆ. ಸೊ ನಮ್ಮ ಕಡೆಯಿಂದ ಬಂದಿರೋದು ಅಂದರೆ ಒಂದು 10%ವರೆಗೂ ಲೆಸ್ ಮಾಡ್ತೀವಿ ಅಂತ ಅಂದಿದ್ದಾರೆ. ಸೊ ಇದು ನೋಡಿ, ಈ ಬೀಡ್ಸು ನಾವು ಚಿನ್ನದಲ್ಲಿ ಹಾಕೋಬೇಕು ಅಂದರೆ ಎಷ್ಟು ಕಾಸ್ಟ್ಲಿ ಆಗುತ್ತೆ ಅಂದರೆ 1 ಗ್ರಾಮ್ಗೆ 2 ಗುಂಡು ಆ ಥರ ಇದೆ ಅಲ್ವಾ. ಸೊ ಇದು ನೋಡಿ ಜಸ್ಟ್ 100 ರೂಪಾಯಿಗೆ ಸಿಗುತ್ತೆ ನಿಮಗೆ ಬೆಳ್ಳಿ ಗುಂಡುಗಳು. ಸೊ ನಿಮ್ಮ ಹತ್ರ ಅಕಸ್ಮಾತ್ ಬೀಡ್ಸ್ ಸರ ಇದ್ದರೆ ನೀವು ಯೂಸ್ ಮಾಡ್ಬೋದು. ಇದು ನೋಡಿ, ಇದು ಸೇಮ್ ಚಿನ್ನದ ಥರನೇ ಕಾಣುವಂಥ ಸರಗಳು 5,000 ಆಗುತ್ತೆ. ಇದು 5,000 ಆ ಥರ. ಸೊ ಇದು ಅಷ್ಟೇ, ಫಂಕ್ಷನ್ಸಲ್ಲಿ ನಾವೇನು ಯಾವಾಗಲೂ ಚಿನ್ನ ಹಾಕಲ್ಲ ಅಲ್ವಾ, ಫಂಕ್ಷನ್ಸಲ್ಲೇ ಹಾಕೋದು. ಸೊ ಈ ಥರ ತೊಗೊಂಡು ಇಟ್ಕೋಬೋದು. ಮತ್ತು ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬಾ ಯೂಸ್ಫುಲ್ ಆದ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಸೊ ಅದು ಏನು ಅಂದರೆ ಗೋಲ್ಡ್ ಜ್ಯುವೆಲ್ರಿ ಬಗ್ಗೆ, ಚಿನ್ನದ ಆಭರಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಅದೇನು ಅಂದರೆ ನಾವು ಫಂಕ್ಷನ್ಗೆ ಹೋದಾಗ ನಮಗೇನಾಗುತ್ತೆ ಅಂದರೆ, ಯಾವುದೇ ಒಂದು ಮದುವೆ ಫಂಕ್ಷನ್ ಅಂದರೆ ಯಾವುದೇ ಒಂದು ಮದುವೆ ಸಮಾರಂಭಗಳಿಗೆ ನಾವೇನು ಮಾಡ್ತೀವಿ,
ನಾವು ಒಡವೆಗಳನ್ನ ಧರಿಸ್ಕೊಂಡು ಹೋಗ್ತೀವಿ. ಸೊ ಒಡವೆಗಳನ್ನ ಧರಿಸ್ಕೊಂಡು ಹೋದಾಗ ಅದಕ್ಕೂ ದೃಷ್ಟಿಯಾಗಿರುತ್ತೆ. ಈಗ ನಾವು ಹೇಗೆ ಮದುವೆ ಸಮಾರಂಭಗಳಿಗೆ ಹೋದಾಗ ನಮಗೆ ಹೇಗೆ ದೃಷ್ಟಿ ಆಗುತ್ತೋ, ಮನುಷ್ಯರಿಗೆ ಹೇಗೆ ಆಗುತ್ತೋ ಅದೇ ಥರ ಒಡವೆಗಳಿಗೂ ಆಗುತ್ತೆ. ನಮಗಾದಾಗ ನಾವೇನು ಮಾಡ್ತೀವಿ, ಸಾಲ್ಟ್, ಬ್ಲ್ಯಾಕ್ ಪೆಪ್ಪರು, ರೆಡ್ ಚಿಲ್ಲಿಯಿಂದ ನಾವು ದೃಷ್ಟಿ ನಿವಾರಣೆ ಮಾಡ್ಕೋತೀವಿ. ಅಂದರೆ ಉಪ್ಪು ಮತ್ತು ಕರಿಮೆಣಸು, ಕೆಂಪು ಮೆಣಸಿನ್ಕಾಯಿಂದ ನಾವು ದೃಷ್ಟಿ ನಿವಾರಣೆ ಮಾಡ್ಕೋತೀವಿ. ಆದರೆ ಒಡವೆಗಳಿಗೆ ಕಣ್ಣು ಹಾಕಿದಾಗ ಎಷ್ಟು ಬ್ಯಾಡ್ ಸಿಚುವೇಶನ್ ಬರುತ್ತೆ ಅಂದರೆ, ಒಂದೊಂದು ಸಲ ತುಂಬ ಕಣ್ಣು ಹಾಕಿದಾಗ ಒಡವೆನೇ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿನೂ ಬರುತ್ತೆ. ಫಾರ್ ಎಕ್ಸಾಂಪಲ್ ನನಗೇ ಆ ಥರ ಆಗೋಗಿದೆ. ನಂದು ಜ್ಯುವೆಲ್ರಿ ನೋಡಿ ಎಷ್ಟೊಂದು ಜನ ತುಂಬ ಚೆನ್ನಾಗಿದೆ ಅಂತ ಅಂದಾಗ ನಾನು ತುಂಬ ಅದನ್ನು ಲಾಸ್ ಮಾಡ್ಕೊಂಡಿರೋದು ಇದೆ. ಸೊ ಅದಕ್ಕಾಗಿ ನಾನು ನಿಮಗೂ ಇವತ್ತಿನ ಇದರಲ್ಲಿ ಎಪಿಸೋಡಲ್ಲಿ ನಾನು ನಿಮಗೆ ಬ್ಯೂಟಿಫುಲ್ ಆದ ಟಿಪ್ಸ್ ಹೇಳ್ತಾ ಇದ್ದೀನಿ. ಸೊ ಮನುಷ್ಯರಿಗೆ ಹೇಗೆ ಆದಾಗ ನಾವು ದೃಷ್ಟಿ ತೆಗೆಸ್ಕೋತೀವೋ ಅದೇ ರೀತಿ ಒಡವೆಗಳನ್ನು ಶುದ್ಧೀಕರಣ ಮಾಡಬೇಕು. ಅದು ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ಒಂಥರ ನೀವು ನಮ್ಮದೇ ಇರ್ಬೋದು ಫ್ರೆಂಡ್ಸ್, ಬಟ್ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇರೋದು. ಇದು ಖಂಡಿತ ಆಗುತ್ತೆ. ಹೇಗೆ ನಾವು ಮನೆಗೆ ಗೃಹಪ್ರವೇಶ ಏನಾರು ಮಾಡಿದಾಗ ಮನೆಗೆ ಹೇಗೆ ಕಣ್ಣಾಕ್ತಾರೋ ಅದೇ ಥರ ಒಡವೆಗೂ ಕಣ್ಣಾಕ್ತಾರೆ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಒಂದು ಲೋಟದಲ್ಲಿ ಒಂದು ಅರ್ಧ ಭಾಗದಷ್ಟು ಹಸಿ ಹಾಲು ತೊಗೋಬೇಕು ನೀವು. ಸೊ ನಾನು ಅದನ್ನು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ಅರಶಿನ ಇಟ್ಕೊಂಡಿದ್ದೀನಿ ನಾನು. ಸೊ ಇದಕ್ಕೆ 2 ಸಾಮಾನು ಬೇಕಾಗೋದು, ಟರ್ಮರಿಕ್ಕು ಮತ್ತು ಹಸಿ ಹಾಲು ಬೇಕಾಗುತ್ತೆ ಇದಕ್ಕೆ. ಸೊ ಇವಾಗ ನೋಡಿ, ನಾನು ಸ್ವಲ್ಪ ಹಸಿ ಹಾಲನ್ನ ಅಂದರೆ ಒಂದು ಅರ್ಧ ಲೋಟದಷ್ಟು ಹಾಕೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡು ನಾವು ಯಾವುದು ಫಂಕ್ಷನ್ಗೆ ಹಾಕ್ಕೊಂಡು ಹೋಗಿರ್ತೀವಲ್ವ ಒಡವೆ, ನಾನು ಮೊನ್ನೆ ತಾನೇ ಒಂದು ಫಂಕ್ಷನ್ ಇತ್ತು ಅದಕ್ಕೆ ಹಾಕ್ಕೊಂಡು ಹೋಗಿದ್ದೆ, ಅದಕ್ಕೆ ಇನ್ನೂ ಏನೂ ಮಾಡಿರಲಿಲ್ಲ. ಸೊ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ನಾನು ಓಲೆ ಮತ್ತು ಈ ಹಾರನ ಹಾಕ್ಕೊಂಡು ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ನಾವು ಅದನ್ನೆಲ್ಲ ಚೆನ್ನಾಗಿ ಅರಿಶಿನ ಮತ್ತು ಹಾಲಿಂದು ಮಿಕ್ಸ್ ಮಾಡಿರ್ತೀವಲ್ಲ ಅದರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕಾಗತ್ತೆ. ಸೊ ಒಂದು ಸ್ವಲ್ಪ 2 ಮಿನಿಟ್ಸ್ವರೆಗೂ ಬಿಡಿ ಅದನ್ನು. ಅದಾದಮೇಲೆ ನಾವು ಇನ್ನೊಂದು ಬೌಲಲ್ಲಿ ನೀವು ಪ್ಲೇನ್ ವಾಟರ್ ತೊಗೋಬೇಕಾಗತ್ತೆ. ಪ್ಲೇನ್ ವಾಟರಲ್ಲಿ ಅದನ್ನು ಹದ್ದುಬಿಡಿ ಅದಕ್ಕೆ. ಸೊ ಅದರಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂದರೆ, ಇದರಲ್ಲಿ ಯಾರ್ಯಾರು ಕೆಟ್ಟು ಕಣ್ಣು ದೃಷ್ಟಿ ಏನಾರ ಬಿದ್ದಿದ್ರೆ ಎಲ್ಲ ಅದು ಹಾಲು ಮತ್ತು ಅರಿಶಿನ ಅದು ಫುಲ್ ಎಳ್ಕೊಂಬಿಡುತ್ತೆ ಅದು. ಸೊ ಅದಕ್ಕೆ ಏನೇನು ಬ್ಯಾಡ್ ಇಂಪ್ಯಾಕ್ಟ್ ಆಗಿರುತ್ತೆ ಅದಕ್ಕೆಲ್ಲ ಹೊಟ್ಟೋಗ್ಬಿಡುತ್ತೆ. ತುಂಬ ಸಲ ನನಗಾಗಿದೆ ಫ್ರೆಂಡ್ಸ್. ನಾನು ಎಷ್ಟೊಂದು ಒಡವೆಗಳನ್ನ ಹಾಕ್ಕೊಂಡೋಗಿ ಎಲ್ಲರೂ ಮೇಲೆ ಚೆನ್ನಾಗಿ ಹೇಳ್ತಾರೆ, ಅಂದರೆ ತುಂಬ ಚೆನ್ನಾಗಿದೆ ಅಂತ. ಬಟ್ ಮನಸ್ಸಿನಲ್ಲಿ ಅವರು ಏನಾರು ಕೆಟ್ಟ ಭಾವನೆ ಇದ್ದರೆ ಅದು ನಿಜವಾಗ್ಲೂ ನೆಗೆಟಿವ್ ಎಫೆಕ್ಟೇ ಆಗೋದು ಅದಕ್ಕೆ. ಕೆಲವ್ರದ್ದಾಗಲ್ಲ, ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿದೆ ಅಂದರೆ ಏನಾಗಲ್ಲ. ಕೆಟ್ಟ ಮನಸ್ಥಿತಿ ಇರೋರು ಯಾರಾರ ಹೇಳಿದ್ರೆ ಅದು ಖಂಡಿತ ಆಗುತ್ತೆ ಆ ಥರ. ಸೊ ಆದಾಗ ನಿಮ್ಗೆ ಏನಾರ ಲೋ ಫೀಲ್ ಆಗ್ತಿದ್ದೀರಾ ಅಂದರೆ ನೀವು ಈ ಥರ ಟ್ರೈ ಮಾಡಿ ನೋಡಿ. ಇದು ನಿಮ್ಗೆ ಯೂಸ್ಫುಲ್ ಆದ ವಿಡಿಯೋ ಅಂತ ನಾನು ಅನ್ಕೋತೀನಿ. ಸೊ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್. ಸೊ ನೋಡಿ, ಆಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಟವಲಲ್ಲಿ ಡ್ರೈ ಮಾಡ್ಕೊಂಬಿಡಿ. ಆಮೇಲೆ ನೀವು ನಿಮ್ಮ ಜ್ಯುವೆಲ್ರಿ ಬಾಕ್ಸ್ ಒಳಗೆ ಇಟ್ಬಿಟ್ಟು ಬೀರೂನಲ್ಲಿ ಇಟ್ಬಿಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಧನ್ಯವಾದಗಳು.